ವಸತಿ ಯೋಜನೆ ಭ್ರಷ್ಟಾಚಾರ ಬಗ್ಗೆ ಶಾಸಕ ಬಿಆರ್ ಪಾಟೀಲ್ ಆಡಿಯೋ ವೈರಲ್ ವಿಚಾರ. ವಸತಿ ಸಚಿವ ಜಮೀರ್ ಅಹಮದ್ ರಾಜೀನಾಮೆಗೆ ಬಿಜೆಪಿ ಆಗ್ರಹ. ಕಲಬುರಗಿಯಲ್ಲಿ ಮಾಜಿ ಶಾಸಕ ಬಿಜೆಪಿ ವಕ್ತಾರ ರಾಜ್ಕುಮಾರ್ ಪಾಟೀಲ್ ತೆಲ್ಕೂರ್ ಆಗ್ರಹ. ಬಿಆರ್ ಆಡಿಯೋದಿಂದ ಸರ್ಕಾರದಲ್ಲಿ ತಳಮಳ ಶುರುವಾಗಿದೆ. ವಸತಿ ಇಲಾಖೆಯಲ್ಲಿನ ಬ್ರಹ್ಮಾಂಡ ಭ್ರಷ್ಟಾಚಾರ ಮುಚ್ಚಿ ಹಾಕೋ ಕೆಲಸ ನಡೆಯುತ್ತಿದೆ. ಶಾಸಕ ಬಿಆರ್ ಪಾಟೀಲ್ ಅಕ್ರಮದ ಬಗ್ಗೆ ಹೇಳಿದ್ರೆ ಅತ್ತ ರಾಜ್ಯಕ್ಕಾಗಿ ರಾಜೀನಾಮೆ ಎಚ್ಚರಿಕೆ ನೀಡಿದ್ದಾರೆ. ಇದಕ್ಕೆ ಸಿಎಂ ಮತ್ತು ಡಿಸಿಎಂ ಸೈಲೆಂಟ್ ಆಗಿದ್ದಾರೆ. ಭ್ರಷ್ಟ ಸಚಿವ ಜಮೀರ್ ಅಹಮದ್ ರಾಜೀನಾಮೆಯನ್ನ ಸಿಎಂ ಪಡೆಯಲೇಬೇಕು, ಇಲ್ಲಾಂದ್ರೆ ಬಿಜೆಪಿ ವತಿಯಿಂದ ಉಗ್ರ ಹೋರಾಟ ಎಚ್ಚರಿಕೆ ಕೊಟ್ಟ ತೆಲ್ಕೂರ್. ಬಿಆರ್ ಪಾಟೀಲ್ ಅವರು ಏನು ಪ್ರಶ್ನೆಯನ್ನು ಎತ್ತಿದ್ದಾರೆ, ರಾಜು ಕಾಗೆ ಅವರು ಮಾನ್ಯ ಕಾಂಗ್ರೆಸ್ಸಿನ ಶಾಸಕರು ಏನು ಪ್ರಶ್ನೆಯನ್ನು ಎತ್ತಿದ್ದಾರೆ, ಇದಕ್ಕೆ ಉತ್ತರವನ್ನು ಕೊಡುವಂಥ ಗೋಜಿಗೆ ಮುಖ್ಯಮಂತ್ರಿಗಳಾಗಲಿ ಅಥವಾ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಮತ್ತು ಉಪಮುಖ್ಯಮಂತ್ರಿಗಳಾಗಲಿ ಯಾವುದೇ ರೀತಿಯ ಸ್ಪಷ್ಟೀಕರಣ ಕೊಟ್ಟಿಲ್ಲ. ಅವರು ನೇರವಾಗಿ ಆರೋಪ ಮಾಡಿದ್ದಾರೆ ಕಾಂಗ್ರೆಸ್ ಸರ್ಕಾರದ ಬಗ್ಗೆ. ಕಾಂಗ್ರೆಸ್ಸಿನ ಶಾಸಕರ ಆರೋಪ ಇದೆ, ದುಡ್ಡು ಕೊಟ್ಟರೆ ಮಾತ್ರ ಕಾಮಗಾರಿಗಳು, ದುಡ್ಡು ಕೊಟ್ಟರೆ ಮಾತ್ರ ಮನೆಗಳು. ಯಾರ್ದು ಮನೆ ಇದು? ಕೇಂದ್ರ ಸರ್ಕಾರ ಕೊಡುವಂಥ ಮನೆಗಳಲ್ಲೂ ಕೂಡ ದುಡ್ಡನ್ನು ವಸೂಲಿ ಮಾಡಿ ಅದನ್ನು ನಾವು ಕೊಟ್ಟಿವಿ ಅಂತ ಹೇಳ್ಕೊಳ್ಳುವಂಥ ಈ ಬಂಡ ಕಾಂಗ್ರೆಸ್ ಸರ್ಕಾರ, ಅದಕ್ಕೊಂದು ನಾವು ಧಿಕ್ಕಾರ ಹೇಳ್ತೀವಿ. ಅದಕ್ಕೆ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಆಗ್ರಹ ಪಡಿಸ್ತೇನೆ, ಈ ಭ್ರಷ್ಟಾಚಾರದಲ್ಲಿ ಶಾಮೀಲಾಗಿರ್ತಕ್ಕಂಥ ವಸತಿ ಸಚಿವ ಜಮೀರ್ ಅಹಮದ್ ಖಾನ್ ಅವರನ್ನು ತಕ್ಷಣವೇ ವಜಾ ಮಾಡಬೇಕು. ಇಂಥ ಭ್ರಷ್ಟ ಸಚಿವರನ್ನು ವಜಾ ಮಾಡಿ ಅಂತ ಹೇಳಬೇಕು. ಇಲ್ಲ ಅಂತ ಹೇಳಿದರೆ ರಾಜೀನಾಮೆಯನ್ನು ಕೇಳಿ ಅವರನ್ನು ಪಡಿಬೇಕಾಗಿತ್ತು. ಇಲ್ಲಿಯವರೆಗೂ ರಾಜೀನಾಮೆ ಪಡೆದಿಲ್ಲ, ವಜಾ ಮಾಡ್ತಕ್ಕಂಥ ಪ್ರಯತ್ನ ಮಾಡಿಲ್ಲ. ಭಾರತೀಯ ಜನತಾ ಪಾರ್ಟಿ ಶೀಘ್ರದಲ್ಲಿಯೇ ಅವರನ್ನು ವಜಾ ಮಾಡದೇ ಇದ್ದರೆ, ಅವರನ್ನು ರಾಜೀನಾಮೆ ಪಡೆಯದೇ ಇದ್ದರೆ ಉಗ್ರವಾದಂಥ ಹೋರಾಟ ಮಾಡಬೇಕಾಗತ್ತೆ.